ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಶುಗರ್ಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ಇವತ್ತು ಒಂದು BP ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥ ಅವರಿಗೆ ಯಾವ ಆಸನಗಳು ಮಾಡಬೇಕು ಮತ್ತು ಯಾವ ಪ್ರಾಣಾಯಾಮ ಮಾಡಬೇಕು ಅನ್ನೋದ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಶ್ಚಿಮೋತ್ತಾಸನ. ಏನ್ ಮಾಡ್ಬೇಕು? ಎರಡೂ ಕಾಲನ್ನ ಮುಂದಕ್ಕೆ ತೆಗೆದುಕೊಳ್ಬೇಕು. ಈ ರೀತಿ ತೆಗೆದುಕೊಂಡು ಉಸಿರನ್ನ ಹೇಳ್ತಾ ಕೈಯನ್ನ ಮ್ಯಾಗೆ ತಗೋಬೇಕು. ಗಮನದಲ್ಲಿರಲಿ, ಯಾವಾಗ ಉಸಿರನ್ನು ತೆಗೆದುಕೊಳ್ತಾನೆ ಅನ್ನೋದು ಗಮನದಲ್ಲಿ ಇರಬೇಕು, ಯಾವಾಗ ಉಸಿರನ್ನು ಬಿಡ್ಬೇಕು ಅನ್ನೋದ ನಾ ಹೇಳೋದನ್ನ ಗಮನಿಟ್ಟ ಮಾಡಬೇಕು. ಯಾವುದೇ ರೀತಿ ತಪ್ಪಾಗಿ ಮಾಡಬಾರದು. ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಕೈ ಎತ್ತಬೇಕು. ಹೆಚ್ಚಾಗಿ ಪ್ರೆಷರ್ ಕೊಟ್ಟು ಮೇಲೆ ಎತ್ತಬೇಕು. ಕ್ರಮೇಣ ಉಸಿರನ್ನು ಬಿಡ್ತಾ ಇಲ್ಲಿ ಹನಿಯನ್ನ ನಿಮ್ಗೆ ಹನಿ ತಾಗಿದ್ರೆ ತಾಗುತ್ತೆ. ಜಾಸ್ತಿ ಪ್ರೆಷರ್ ಅನ್ನ ಕೊಡಬಾರ್ದು. ಉಸಿರನ್ನ ಸಂಪೂರ್ಣ ಹೊರಗಡೆ ಹಾಕಿ ಈ ರೀತಿ ಹನಿಯನ್ನ ತಾಗಿಸ್ಬೇಕು. ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬರಬೇಕು. ಈ ರೀತಿ ಈ ಒಂದು ಆಸನವನ್ನ 5 ಬಾರಿಯಾಗಿ ಮಾಡಬೇಕು. ಮತ್ತು ಅರ್ಧ ಪಶ್ಚಿಮೋತ್ತಾಸನ. ಅದೇ ರೀತಿ ಈ ಕಾಲನ ಬಲಗಾಲವನ್ನ ಈ ತೊಡೆಗೆ ತಾಗಿಸಿ ಅದೇ ರೀತಿ ಸೇಮ್ ಉಸಿರನ್ನು ಸಂಪೂರ್ಣ ಹೇಳಿಕೊಂಡು ಉಸಿರನ್ನು ಬಿಡ್ತಾ ಕ್ರಮೇಣ ಮುಂದಕ್ಕೆ ಹೋಗಿ ಹಣೆಯನ್ನ ಮೊಣಕಾಲಿಗೆ ತಾಗಿಸಿ ಉಸಿರನ್ನು ತೆಗೆದುಕೋತಾ ಮೇಲೆ ಬರಬೇಕು. ಯಾವುದೇ ಕಾರಣಕ್ಕೂ ಹಣೆ ಇಲ್ಲಿ ತಾಗಿದಾಗ ಯಾವುದೇ ಕಾರಣ ಉಸಿರನ್ನ ಒಳಗೆ ತೆಗೆದುಕೊಳ್ಳಬಾರದು. ಆದ್ರ ಇನ್ನ ಬಲಗಡೆ ಹೀಗೆ 5 ಬಾರಿಯನ್ನ ಮಾಡಬೇಕು. ಅದಾದ ಮೇಲೆ ವಜ್ರಾಸನದಲ್ಲಿ ಕೂತುಕೊಳ್ಳಿ. ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ಬೇಕು. ಇದನ್ನು ಕೂಡ ಅದೇ ರೀತಿಯಾಗಿ ಮಾಡಬೇಕು. ಕೈ ಮೇಲ್ಗಡೆ ಎಬ್ಬಿಸುವಾಗ ಉಸಿರನ್ನು ಸಂಪೂರ್ಣ ಒಳಗಡೆ ತಗೊಳ್ಬೇಕು. ಕೈಯನ್ನ ಆದಷ್ಟು ಮೇಲ್ಗಡೆ ಎತ್ತಕ್ಕೆ ಪ್ರಯತ್ನ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಈ ರೀತಿ ಮೇಲೆ ಎತ್ತ ಹೋಗ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಹನಿಯನ್ನ ನೆಲಕ್ಕೆ ತಾಗಿಸ್ಬೇಕು. ಸಂಪೂರ್ಣ ಉಸಿರ ಹೊರಗಡೆ ಇರಬೇಕು. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಹೀಗೆ 5 ಬಾರಿಯಾಗಿ ಮಾಡಬೇಕು. ಅದಾದ್ಮೇಲೆ ಪ್ರಾಣಾಯಾಮವನ್ನ ನಿಮ್ಗೆ ಸುಖಾಸನ ಕೂತ್ಕೊಂಡ್ರೆ ಸುಖಾಸನ ಕೂತ್ಕೊಳ್ಳಿ. ಪದ್ಮಾಸನ ನಿಮ್ಗೆ ಏನಾದ್ರು ಪದ್ಮಾಸನ ಹಾಕತ್ಕೊಂಡ್ರೆ ಪದ್ಮಾಸನ ಹಾಕ್ಬೋದು. ಯಾವ ರೀತಿ ಮಾಡೋದನ್ನ ನಾ ಈಗ ಪದ್ಮಾಸನ ಹಾಕ್ತಾ ಇದ್ದೀನಿ. ನೀವು ಪದ್ಮಾಸನ ಬಂದ್ರೆ ಪದ್ಮಾಸನ ಹಾಕಿ, ಇಲ್ಲಾಂದ್ರೆ ಬೇಡ. ಮೊದಲಿಗೆ 5 ಬಾರಿ ಓಂಕಾರ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದ್ರೆ, ಮೊದಲಿಗೆ ಓಂಕಾರ ಅನ್ನುವಾಗ ಉಚ್ಚಾರ ಆಗುತ್ತೆ ನೋಡಿ. ನಿಧಾನವಾಗಿ ತೆಗೆದುಕೊಂಡ ಈ ರೀತಿ ನೀವು ಮೊದಲಿಗೆ ಮಾಡೋದು ಒಂದು 5 ಬಾರಿ ಓಂಕಾರ ಮಾಡಬೇಕು. ಅದಾದ ಮೇಲೆ ಕ್ರಮೇಣ ಓಂಕಾರವನ್ನ ಜಾಸ್ತಿ ಮಾಡಬೇಕು. ಇದು ಮುಂದೆ ಇಷ್ಟು ಆದ್ಮೇಲೆ ನಿಮ್ಮ ಬ್ರೈನ್ ಎಕ್ದಮ್ ಶಾಂತಿ ಆಗಬೇಕಂದ್ರೆ ಒಂದು ಮುದ್ರೆ ಇದೆ. ಆ ಮುದ್ರೆಯನ್ನು ತುಂಬಾ ಕಠಿಣ ಇದೆ, ಅದು ಒಮ್ಮಿಗೆ ಬರೋದಿಲ್ಲ. ಈ ರೀತಿ ಮುದ್ರೆಯನ್ನ 5 ನಿಮಿಷ ಕಣ್ಣು ಮುಚ್ಚು
ಈ ಮುದ್ರೆಯನ್ನ ಹಾಕಿ ಸಂಪೂರ್ಣ ಕಣ್ಣು ಮುಚ್ಚಿ ಉಸಿರನ್ನ ಹೊರಗೆ ತೆಗೆದುಕೊಳ್ಳುವುದ್ರ ಮೇಲೆ ಗಮನ ಇರಬೇಕು, ಉಸಿರು ಒಳಗೆ ಹೋಗುವುದು ಗಮನ ಇರಬೇಕು. ಗಮನ ಎಲ್ಲೂ ಬೇರೆ ಕಡೆ ಇರಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನದಲ್ಲಿರ್ತಕ್ಕಂಥ ತಲೆ ಟ್ರಸ್ಟ್ ಕಡಿಮೆ ಆಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಈ ಮುದ್ರೆಯನ್ನು ಮಾಡಬೇಕು. ಈ ಆಸನ ಇಷ್ಟು ಆಸನ ಮಾಡೋಕ್ಕಿಂತ ಮುಂಚೆ ವಾಕಿಂಗ್ ತುಂಬಾ ಅವಶ್ಯ. ವಾಕಿಂಗ್ ಅಂತಕ್ಕಂಥದ್ದು ನಡಿಗೆ ಅಂತಕ್ಕಂಥದ್ದು ಯಾರು ಮಾಡಬಾರ್ದು ಅಂತಂದಿಲ್ಲ. ಹಾರ್ಟ್ ಪೇಷಂಟ್ ಇರಲಿ, ಶುಗರ್ ಪೇಷಂಟ್ ಇರಲಿ, BP ಪೇಷಂಟ್ ಇರಲಿ, ಎಲ್ಲರೂ ಕೂಡ ವಾಕಿಂಗ್ ಕಂಪಲ್ಸರಿ ಮಾಡಬೇಕು. ಇಷ್ಟು ವಾಕಿಂಗ್ ಆದ್ಮೇಲೆ ಈ ಹೇಳ್ತಕ್ಕಂಥ ಅಷ್ಟು ಆಸನವನ್ನ ನೀವು ಮಾಡಬೇಕು. ಇಷ್ಟು BP ಗೆ ಸಂಬಂಧಪಟ್ಟ ಯೋಗಾಸನ ಮತ್ತು ಪ್ರಾಣಾಯಾಮ.